ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರು ರಾಜಕೀಯ ಮಾತ್ರವಲ್ಲದೆ ಕಿರುತೆರೆ ಹಿರಿತೆರೆಯಲ್ಲಿಯೂ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದವರು. ಒಂದು ಕಾಲದಲ್ಲಿ ಸಿನಿಮಾ ಹಾಗೂ ಧಾರಾವಾಹಿಯಲ್ಲಿ ಬಹು ಬೇಡಿಕೆ ಹೊಂದಿದ್ದ ಇವರು ರಾಜಕೀಯಕ್ಕೆ ಬಂದ ಬಳಿಕ ನಟನೆಯಿಂದ ದೂರ ಉಳಿದ್ರು. ಆದರೆ ಈಗ ಕ್ಯೂಂಕಿ ಸಾಸ್ ಭಿ ಕಭಿ ಬಹು ಥಿ ಸೀಸನ್ 2 ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ಬಹು ಸಮಯದ ಬಳಿಕ ಸ್ಮೃತಿ ಕಿರುತೆರೆಗೆ ಕಂಬ್ಯಾಕ್ ಆಗಿದ್ದು ವೀಕ್ಷಕರನ್ನು ರಂಜಿಸಲಿದ್ದಾರೆ. ಮೊನ್ನೆಷ್ಟೇ ಕ್ಯೂಂಕಿ ಸಾಸ್ ಭಿ ಕಭಿ ಬಹು ಥಿ ಧಾರಾವಾಹಿಯ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿತ್ತು. ಕ್ಯೂಂಕಿ ಸಾಸ್ ಭಿ ಕಭಿ ಬಹು ಥಿ ಸೀಸನ್ 2 ಧಾರಾವಾಹಿ ಜುಲೈ 29ರಿಂದ ರಾತ್ರಿ 10:30ಕ್ಕೆ ಸ್ಟಾರ್ ಪ್ಲಸ್ ನಲ್ಲಿ ಪ್ರಸಾರವಾಗಲಿದೆ. ಈ ಧಾರಾವಾಹಿ 2000ನೇ ವರ್ಷದಲ್ಲಿ ಆರಂಭವಾಗಿದ್ದು, ಇದೇ ಧಾರಾವಾಹಿಯಲ್ಲಿ ಸ್ಮೃತಿ ಇರಾನಿ ಅವರು ತುಳಸಿ ವಿರಾನಿ ಪಾತ್ರದಲ್ಲಿ ಅಭಿನಯಿಸಿ ಜನಮನ ಗೆದ್ದಿದ್ರು. ಸತತ 7 ವರ್ಷ ಈ ಧಾರಾವಾಹಿ ನಂಬರ್ 1 ಎಂಬ ಖ್ಯಾತಿ ಪಡೆದು 2008ರಲ್ಲಿ ಮುಕ್ತಾಯಗೊಂಡಿತು. ಕೆಲವು ದಿನಗಳ ಹಿಂದಷ್ಟೇ ಸ್ಮೃತಿ ಇರಾನಿ ಅವರು ಈ ಧಾರಾವಾಹಿಯ 25ನೇ ವರ್ಷವನ್ನು ಸಂಭ್ರಮಿಸಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಇದೀಗ ಅದೇ ಧಾರಾವಾಹಿ ಸೀಸನ್ 2 ಬರ್ತಾ ಇದೆ. ಇದರ ಬೆನ್ನಲ್ಲೇ ಈ ಧಾರಾವಾಹಿಗೆ ಸ್ಮೃತಿ ಇರಾನಿ ಅವರ ಸಂಭಾವನೆ ಎಷ್ಟು ಎನ್ನುವ ಚರ್ಚೆ ಕೂಡ ನಡೀತಾ ಇದೆ. 2000ನೇ ಇಸ್ವಿಯಲ್ಲಿ ಸ್ಮೃತಿ ಇರಾನಿ ಅವರು ಒಂದು ಎಪಿಸೋಡ್ ನಟನೆಗೆ ₹1,800 ಪಡಿತಾ ಇದ್ರು. ಈಗ 2025ರಲ್ಲಿ ಅದೇ ಧಾರಾವಾಹಿಯಲ್ಲಿ ಒಂದು ಎಪಿಸೋಡ್ ನಟನೆಗೆ ಬರೋಬ್ಬರಿ ₹14 ಲಕ್ಷ ಹಣವನ್ನು ಸಂಭಾವನೆಯಾಗಿ ಪಡೆಯಲಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮದಲ್ಲಿ ವರದಿಯಾಗಿದೆ.